Sunday evenings I teach on New Covenant. ರವಿವಾರ ಸಾಯಂಕಾಲ ನಾನು ಹೊಸ ಒಡಂಬಡಿಕೆಯ ಬಗ್ಗೆ ಕಲಿಸ್ತಾ ಇದ್ದೀನಿ. There are so many things I have covered. ಇಷ್ಟೊಂದು ವಿಷಯಗಳನ್ನು ಆಗಲೇ ನಾನು ನಿಮಗೆ ತಿಳಿಸಿದ್ದೇನೆ. Shall we turn our Bible to Gospel according to Matthew 26th chapter? ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯಕ್ಕೆ ತಿಳಿಸೋಣ. Read from verse 26 to 28. 26ನೇ ವಚನದಿಂದ 28ನೇ ವಚನದವರೆಗೆ ಓದ್ಕೊಳ್ಳೋಣ. Gospel according to Matthew 26th chapter. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ verse 26 to 28. 26ನೇ ವಚನದಿಂದ 28ನೇ ವಚನ. And as they were eating, Jesus took bread and blessed it, and broke it, gave it to the disciples, and said, "Take, eat, this is my body." And he took the cup, and he gave thanks, gave it to them, saying, "Drink ye all of it, for this is my blood of the New Testament, which is shed for many for the remission of sins." ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿ ಇರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. Hallelujah. Hallelujah. The Lord gave the bread and the wine, and he said, "This is the New Testament." And he gave the juice, he says, "This is my blood shed for the sins of the remission of many." ಯೇಸು ಕ್ರಿಸ್ತನು ಆತನು ಅಲ್ಲಿ ರೊಟ್ಟಿಯನ್ನು ಮತ್ತು ದ್ರಾಕ್ಷಾರಸವನ್ನು ಕೊಟ್ಟು ಆತನು ಹೇಳಿದ, ಇದು ಹೊಸ ಒಡಂಬಡಿಕೆ ಆಗಿದೆ, ಮತ್ತು ದ್ರಾಕ್ಷಾರಸವನ್ನು ಕೊಟ್ಟು, ಇದು ನನ್ನ ರಕ್ತವಾಗಿದೆ ಎಂಬುದು, ಮತ್ತು ಇದು ಬಹು ಜನರ ಪಾಪಗಾಗಿ ಕ್ಷಮೆಗಾಗಿ ಸುರಿಸಲ್ಪಟ್ಟವ ರಕ್ತ ಅಂತ ಹೇಳಿದನು. So today we are going to take part in the Lord's table. ಇವತ್ತು ಕೂಡ ನಾವು ಕರ್ತನ ಮೇಜಿನಲ್ಲಿ ಭಾಗಿಯಾಗ್ತೇವೆ. This is not some prasadam or something. We take part, there is a meaning behind it. ನೋಡ್ರಿ, ಇದೇನೋ ಒಂದು ಪ್ರಸಾದ ಎಂಬುದಾಗಿ ನಾವು ತೆಗೆದುಕೊಳ್ಳಲ್ಲ, ಆದರೆ ಇದನ್ನು ತೆಗೆದುಕೊಳ್ಳುವಾಗ ಇದರಲ್ಲಿ ಒಂದು ಅರ್ಥ ಇದೆ. This shows we all belong to one covenant, that is a new covenant. ಇದು ಏನು ಸೂಚಿಸುತ್ತದಂದ್ರೆ ನಾವೆಲ್ಲರೂ ಒಂದು ಒಡಂಬಡಿಕೆಗೆ ಸೇರಿದವರಾಗಿದ್ದೇವೆ, ಅದು ಒಂದು ಹೊಸ ಒಡಂಬಡಿಕೆ ಆಗಿದೆ. And about this new covenant, I have given many times, I have repeated, Jeremiah and Ezekiel prophesied about it. ಈ ಒಂದು ಒಡಂಬಡಿಕೆ ಬಗ್ಗೆ, ಹೊಸ ಒಡಂಬಡಿಕೆ ಬಗ್ಗೆ ನಾನು ಆಗಲೇ ನಿಮಗೆ ಹೇಳಿದ್ದೇನೆಂದ್ರೆ, ಎಜಿಕೇಲನು ಮತ್ತು ಯೆರೆಮೀಯನು ಆಗಲೇ ಇದರ ಕುರಿತಾಗಿ ತಿಳಿಸಿದ್ದಾರೆ. God says, "I will wash all your sins, I will give you a new heart, a new spirit." ದೇವರು ಹೇಳಿದ್ದೇನಂತಂದ್ರೆ, ನಾನು ನಿಮಗೆ ಒಂದು ನಿಮ್ಮನ್ನು ಶುದ್ಧಿ ಮಾಡ್ತೇನೆ, ನಿಮಗೆ ಒಂದು ಹೊಸ ಹೃದಯ ಮತ್ತು ಹೊಸ ಆತ್ಮವನ್ನು ಕೊಡ್ತೇನೆ, my spirit inside you. ನಿಮ್ಮೊಳಗಡೆ ನನ್ನ ಆತ್ಮ ಹಾಕ್ತೇನೆ. I will make sure you practice God's word. ನಾನು ಹೀಗೆ ಖಚಿತ ಮಾಡಿಕೊಳ್ತೇನೆ ಅಂದ್ರೆ ನೀವು ಎಲ್ಲರೂ ದೇವರ ವಾಕ್ಯವನ್ನು ಕಲಿತೀರಾ. I will not remember your sins. ನಿಮ್ಮ ಪಾಪವನ್ನು ನಾನು ಎಂದಿಗೂ ನೆನಪಿಟ್ಕೊಳ್ಳಲ್ಲ. So many promises are there. ಎಷ್ಟೊಂದು ವಾಗ್ದಾನಗಳಿದ್ದಾವೆ. I don't know whether you heard. If you heard my last week message, ನೀವು ನನ್ನ ಕಳೆಯ ವಾರದ ಒಂದು ಸಂದೇಶ ಕೇಳಿರುವುದಾದ್ರೆ, so I told you two phrases are very important in the new covenant. Again and again you will read in the Bible. ಅದಕ್ಕೆ ನಾನು ನಿಮಗೆ ಹೇಳಿದ್ದೇನಂತಂದ್ರೆ, ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಎರಡು ಪದಗಳು ಬಹಳ ಮುಖ್ಯ, ಮತ್ತು ಅವು ಪದೇ ಪದೇ ನಾವು ವಾಕ್ಯದಲ್ಲಿ ನೋಡ್ತೇವೆ. One is in Christ. ಮೊದಲನೇದಾಗಿರುವಂತದ್ದು ಏನಂದ್ರೆ ಕ್ರಿಸ್ತನಲ್ಲಿ. Second is in the Spirit. ಎರಡನೇದಾದಂತ ಪದ ವಾಕ್ಯ ಯಾವುದಂತಂದ್ರೆ ಆತ್ಮನಲ್ಲಿ. If you read, Romans, Corinthians, Ephesians, always you will find this, in Christ, in Him, in the Spirit. Again and again it will occur. ನಾವು ರೋಮಾಪುರದವರು ಬರೆದ ಪತ್ರಿಕೆ, ಕೊರಿಂಥದವರು ಬರೆದ ಪತ್ರಿಕೆ ಇದನ್ನು ಓದುವಾಗ ನೀವು ಅಲ್ಲಿ ಓದ್ತೀರಾ ಏನಂದ್ರೆ, ಆತನಲ್ಲಿ, ಕ್ರಿಸ್ತನಲ್ಲಿ, ಆತ್ಮದಲ್ಲಿ ಅನ್ನುವಂತ ಎಲ್ಲ ಪದಗಳನ್ನು ಅಲ್ಲಿ ನೀವು ನೋಡ್ತೀರಾ. And these two phrases are very important. ಈ ಎರಡು ವಿಷಯಗಳು ಬಹಳ ಮುಖ್ಯ. Very important for our faith life. ನಮ್ಮ ಒಂದು ನಂಬಿಕೆಯ ಜೀವಿತಕ್ಕಾಗಿ ಬಹಳ ಮುಖ್ಯ. So last week I explained about
in the spirit. ಹೋದ ವಾರ ನಾನು ನಿಮಗೆ ಆತ್ಮದಲ್ಲಿ ಅನ್ನುವಂಥದ್ದು ಬಗ್ಗೆ ನಾನು ನಿಮಗೆ ಕಲಿಸ್ಕೊಟ್ಟೆ. How God is in us, spirit of Christ is in us. ಹೇಗೆ ದೇವರು ನಮ್ಮ ಒಳಗಡೆ ಇದ್ದಾನೆ ಮತ್ತು ದೇವರ ಆತ್ಮನು ನಮ್ಮ ಒಳಗಡೆ ಇದ್ದಾನೆ. We'll read one more time Romans 8:9. ಇನ್ನೊಂದ್ಸತಿ ನಾವು ಓದೋಣ. ರೋಮ 8ನೇ ಅಧ್ಯಾಯ 9ನೇ ವಚನ. Book of Romans 8th chapter. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ verse 9. 9ನೇ ವಚನ. But you are not in the flesh, but in the spirit, if so be that the spirit of God dwell in you. If any man have not the spirit of Christ, he is none of his. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. Hallelujah. Hallelujah. So I told you, spirit of God dwells in you. ಅದಕ್ಕೆ ನಿಮಗೆ ನಾನು ಹೇಳಿದ್ದೆ, ಅಲ್ಲಿ ದೇವರ ಆತ್ಮನು ನಮ್ಮಲ್ಲಿ ವಾಸಿಸುತ್ತಾನೆ. If the spirit of Christ is not you, you are not a Christian. ಈಗ ಕ್ರಿಸ್ತನ ಆತ್ಮ ನಿಮ್ಮಲ್ಲಿ ಇಲ್ಲ ಅಂತಂತಂದ್ರೆ ನೀವು ಕ್ರೈಸ್ತರೇ ಅಲ್ಲ. So what is the definition of Christian? ಕ್ರೈಸ್ತರು ಅಂದ್ರೆ ಅರ್ಥ ಏನು? Hello. ಅರ್ಥ ಆಗ್ತದೆ ನಿಮಗೆ? Spirit of Christ is in us. ಕ್ರೈಸ್ತರು ಅಂದ್ರೆ ಯಾರ ಒಳಗಡೆ ಕ್ರಿಸ್ತನ ಆತ್ಮ ಇದ್ದಾನೆ. Okay, one more time. Galatians 4:6. ಇನ್ನೊಂದು ಸತಿ ನೋಡೋಣ ಅಂತ. ಗಲಾತ್ಯ 4:6. 4ನೇ ಅಧ್ಯಾಯ 6ನೇ ವಚನ. ಗಲಾತ್ಯ 4ನೇ ಅಧ್ಯಾಯ 6ನೇ ವಚನ. And because you are sons, and has sent forth the spirit of his son into your hearts, crying Abba Father. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. Hallelujah. Hallelujah. Look here. ಈ ಕಡೆ ನೋಡ್ರಿ. In the Old Testament, no one called God as a father. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ದೇವರಿಗೆ ಅಪ್ಪ ತಂದೆ ಅಂತ ಕೂಗ್ಲಿಲ್ಲ. They called him, he is God of Abraham, Isaac and Jacob. ಅವ್ರು ಏನಂತ ಕರೆದ್ರು? ಆತನು ಈಸಾಕ್, ಅಬ್ರಹಾಂ, ಈಸಾಕ್, ಯಾಕೋಬರ ದೇವರು ಎಂಬುದಾಗಿ ಕರೆಯಲ್ಪಟ್ಟಿದ್ದನು. They called him, he is a holy one of Israel. ಆತನು ಪರಿಶುದ್ಧ, ಇಸ್ರಾಯೇಲಿನ ಪರಿಶುದ್ಧನಾದ ದೇವರು, ಸದೋಮಲ ಸ್ವಾಮಿ ಎಂಬುದಾಗಿ ಕರೆದರು. They called him Jehovah Jireh, Jehovah Nissi, El Shaddai. So many names. ಆತನಿಗೆ ಯೆಹೋವ ನಿಸಿ, ಜೆಹೋವ ಜೈರಾ, ಇವೆಲ್ಲ ಎಷ್ಟೊಂದು ಹೆಸರುಗಳಿಂದ ಆತನಿಗೆ ಕರೆದರು. ಯಾರು ಕೂಡ ಆತನಿಗೆ ಅಪ್ಪ ತಂದೆ ಅಂತ ಕೂಗ್ಲಿಲ್ಲ. Jesus called God as a father. ಯೇಸು ಕ್ರಿಸ್ತನು ಮಾತ್ರ ದೇವರನ್ನು ಅಪ್ಪ ತಂದೆ ಅಂತ ಕೂಗಿದನು. And people want to stone him. ಆದ್ದರಿಂದ ಜನರು ಆತನಿಗೆ ಕಲ್ಲು ಹೊಡೆದು ಸಾಯಿಸಬೇಕಂದಿದ್ರು. Because he is calling God as a father. ಯಾಕಂದ್ರೆ ಆತನು ತಂದೆಯಾದ ದೇವರನ್ನು ತಂದೆ ಎಂಬುದಾಗಿ ಕರೀತಾ ಇದ್ದನು. Now we have received Jesus. ಈಗ ನಾವು ಯೇಸು ಕ್ರಿಸ್ತನನ್ನು ನಾವು ಸ್ವೀಕಾರ ಮಾಡಿದ್ದೇವೆ. We have become sons. ಈಗ ನಾವು ಪುತ್ರರಾಗಿದ್ದೇವೆ. And his spirit is in us. ಆಮೇಲೆ ಆತನ ಆತ್ಮ, ಕ್ರಿಸ್ತನ ಆತ್ಮ ನಮ್ಮ ಒಳಗಡೆ ಇದೆ. The spirit of Christ is in me. ಎಲ್ಲರೂ ನನ್ನ ಹೆಸರು ಕೇಳಿದ್ರೆ, ಯೇಸು ಕ್ರಿಸ್ತನ ಆತ್ಮ ನನ್ನ ಒಳಗಡೆ ಇದೆ. And because his spirit is in you, we are also calling him Abba Father. ಯೇಸು ಕ್ರಿಸ್ತನ ಆತ್ಮ ನಮ್ಮಲ್ಲಿ ಇರುವ ಕಾರಣಕ್ಕಾಗಿಯೇ ನಾವು ಕೂಡ ದೇವರನ್ನು ತಂದೆ ಎಂಬುದಾಗಿ ನಾವು ಕರೀತಾ ಇದ್ದೀವಿ. Born again person is not an ordinary person. ಅದಕ್ಕೆ ನೋಡ್ರಿ, ಹೊಸದಾಗಿ ಹುಟ್ಟಿರುವಂತ ವ್ಯಕ್ತಿ ಆತನ ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ. God is in him. ದೇವರು ಆತನ ಒಳಗಡೆ ಇದ್ದಾನೆ. Holy Spirit is in him. ಪವಿತ್ರಾತ್ಮನು ಆತನ ಒಳಗಡೆ ಇದ್ದಾನೆ. Hallelujah. Hallelujah. You should know there is a difference between you and others. ಅದಕ್ಕಾಗಿಯೇ ಬೇರೊಬ್ಬರು ಅನ್ಯ ಜನರಲ್ಲಿಯೂ ನಿಮ್ಮಲ್ಲಿ ಇರುವಂತ ವ್ಯತ್ಯಾಸ ನಿಮಗೆ ಗೊತ್ತಿರಬೇಕು. Now I will explain in Christ. ಇವತ್ತು ನಾನು ನಿಮಗೆ ಕ್ರಿಸ್ತನಲ್ಲಿ ಅನ್ನುವಂಥದ್ದನ್ನು ವಿವರಿಸ್ತೇನೆ. In Christ is, wherever you find in Christ, underline the scripture in the New Testament. In the epistles you will find it always. ನೋಡ್ರಿ, ಎಲ್ಲಾ ಪತ್ರಗಳಲ್ಲಿ ಕ್ರಿಸ್ತನಲ್ಲಿ
ಅಂತನ್ನುವಂತ ಎಲ್ಲೆಲ್ಲಿ ಇದು ಬರ್ತದೋ ಅಕ್ಷರ ಅದನ್ನು ನೀವು ಹೊಸ ಒಡಂಬಡಿಕೆಯಲ್ಲಿ ಅಂಡರ್ಲೈನ್ ಮಾಡ್ತಾ ಇರ್ರಿ. At least 100, minimum 100 you will get. ಕನಿಷ್ಠ 100 ಸಾರಿ ನೀವು ಅದನ್ನು ನೋಡ್ತೀರಾ. Those promises are better than the Old Testament promise. ಅಲ್ಲಿ ಇರುವಂತ ವಾಗ್ದಾನಗಳು ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನಗಳು ಬಹಳ ಉತ್ತಮವಾಗಿದ್ದಾವೆ. Today I just give introduction how in Christ what Jesus said about it. ನಾನು ನಿಮಗೆ ಇದರ ಪರಿಚಯ ಇವತ್ತು ನಾನು ಮಾಡಿಕೊಳ್ತೇನೆ, ಹೇಗೆ ನಾವು ಕ್ರಿಸ್ತನಲ್ಲಿ ಇದ್ದೇವೆ. In the spirit we have seen. ಈಗ ನಾವು ಆತ್ಮನಲ್ಲಿ ಅನ್ನುವಂಥದ್ದನ್ನು ನಾವು ಕಲ್ತ್ಕೊಂಡ್ವಿ. We all are in Christ. ನೋಡ್ರಿ, ನಾವೆಲ್ಲರೂ ಕ್ರಿಸ್ತನಲ್ಲಿ ಇದ್ದೇವೆ. When we confess with our mouth Jesus Christ is the Lord, when we made a salvation prayer, God has put us in Christ. ಯಾವಾಗ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ನಾವು ಆಯ್ಕೆ ಮಾಡಿದೀವೋ, ದೇವರು ಕ್ರಿಸ್ತನ ಆತ್ಮನನ್ನು ನಮ್ಮ ಒಳಗಡೆ ಹಾಕಿದ್ದಾನೆ. And God has put us in Christ. ಆಮೇಲೆ ದೇವರು ನಮ್ಮನ್ನು ಕೂಡ ಕ್ರಿಸ್ತನಲ್ಲಿ ಹಾಕಿದ್ದಾನೆ. His spirit is in us. ಕ್ರಿಸ್ತನ ಆತ್ಮ ನಮ್ಮ ಒಳಗಡೆ ಇದೆ. And we are in him. ಮತ್ತು ನಾವು ಕ್ರಿಸ್ತನಲ್ಲಿ ಇದ್ದೇವೆ. Let's read the scripture, then I'll explain. ಈ ವಾಕ್ಯನ ಓದಿ ಮತ್ತೆ ಮುಂದೆ ನಾನು ವಿವರಿಸ್ತೇನೆ. 1 Corinthians 1:30. 1 ಕೊರಿಂಥ್ಯ 1ನೇ ಅಧ್ಯಾಯ. But of him are ye in Christ Jesus, who of God is made unto us wisdom and righteousness and sanctification and redemption. 1 ಕೊರಿಂಥ್ಯ 1ನೇ ಅಧ್ಯಾಯ 3ನೇ ವಚನ. ನೀವು ಕ್ರಿಸ್ತೇಸುನಲ್ಲಿ ಇರುವುದು ಆತನಿಂದಲೇ, ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. Okay, the first part it says, but of him are you in Christ Jesus. ಇಲ್ಲಿ ಈ ವಾಕ್ಯದ ಮೊದಲನೇ ಭಾಗ ಹೇಳ್ತಿದೆ, ನೀವು ಕ್ರಿಸ್ತೇಸುನಲ್ಲಿ ಇರುವುದು ಆತನಿಂದಲೇ. That's enough. Tell in Kannada all of you. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ನಾನು ಕ್ರಿಸ್ತೇಸುನಲ್ಲಿ ಇರುವುದು ಆತನಿಂದಲೇ. ಆತನಿಂದಲೇ means ಆತನಿಂದಲೇ ಅಂದ್ರೆ ಏನ್ ಅರ್ಥ ಹೇಳ್ರಿ? God. ದೇವರು. Hallelujah. God the Father. ಆತನು ಅನ್ನುವಂಥದ್ದು ತಂದೆಯಾದ ದೇವರು. So at the time of salvation something wonderful God did. ನೋಡ್ರಿ, ನಮ್ಮ ರಕ್ಷಣೆಯ ಸಮಯದಲ್ಲಿ ಬಹಳ ಒಂದು ಅದ್ಭುತವಾದಂಥದ್ದನ್ನು ದೇವರು ನಮ್ಮಲ್ಲಿ ಮಾಡಿದನು. God put us in Christ. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಹಾಕಿದನು. And made Christ as our redemption, our righteousness, our sanctification, our wisdom. ಮತ್ತು ಕ್ರಿಸ್ತನನ್ನು ನಮ್ಮ ಜ್ಞಾನವನ್ನಾಗಿಯೂ, ನೀತಿಯನ್ನಾಗಿಯೂ, ಶುದ್ಧೀಕರಣವನ್ನಾಗಿಯೂ ಮತ್ತು ವಿಮೋಚನೆಯನ್ನಾಗಿಯೂ ಮಾಡಿದನು. So we all are in Christ. ಅದಕ್ಕೆ ನೋಡ್ರಿ, ನಾವೆಲ್ಲರೂ ಕ್ರಿಸ್ತನಲ್ಲಿ ಇದ್ದೇವೆ. Who put us in Christ? ಯಾರು ನಮ್ಮನ್ನು ಕ್ರಿಸ್ತನಲ್ಲಿ ಹಾಕಿದನು? ಯಾರು? Okay, God the Father. ತಂದೆಯಾದ ದೇವರು. Hallelujah. ಹಲ್ಲೆಲೂಯಾ. Again asking, are you in Christ? ನಾನು ಅದು ಮತ್ತೆ ಕೇಳ್ತೀನಿ, ನೀವು ಕ್ರಿಸ್ತನಲ್ಲಿ ಇದ್ದೀರಾ? Who put you in Christ? ಯಾರು ನಿಮ್ಮನ್ನು ಕ್ರಿಸ್ತನಲ್ಲಿ ಹಾಕಿದರು? ತಂದೆ ಬರಬೇಕು. ಈಗ ನಾವು ದೇವರು ದೇವರು ಇಸ್ ಅ ಕಾಮನ್ ವರ್ಡ್. ನಾವು God is our Father. ನೋಡ್ರಿ, ದೇವರು ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದಾಗಿದೆ. ಆದ್ರೆ ನಾವು ಹೇಳುವಂಥದ್ದು ತಂದೆಯಾದ ದೇವರು. Even I always pray God. I am changing now. I want to call him Father. ನಾವ್ ಯಾವಾಗ್ಲೂ ದೇವ್ರೆ ಅಂತಾನೆ. ನಾನು ಕೂಡ ಹಾಗೇನೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವ್ರ. ಆದ್ರೆ ಈಗ ನಾನು ಬದಲಾಯಿಸ್ತಾ ಇದ್ದೇನೆ. ಅಂದ್ರೆ ಆತನಿಗೆ ಅಪ್ಪ ತಂದೆ, ತಂದೆಯಾದ ದೇವರೇ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. Lot of difference. When you say God, there is a lot of difference when you call Father. When you call Father, you are standing in that relationship. You have a right as a son or a daughter. ಯಾವಾಗ ನೀವು ದೇವರನ್ನು ದೇವರು ಎಂಬುದಾಗಿ ಕರಿತೀರೋ ಮತ್ತು ದೇವರನ್ನು ತಂದೆ ಎಂಬುದಾಗಿ ನೀವು ಕರಿತೀರೋ, ಅದರಲ್ಲಿ ಬಹಳ ವ್ಯತ್ಯಾಸ ಆಗ್ತದೆ. ಯಾವಾಗ ನಾವು ದೇವರನ್ನು ತಂದೆ ಎಂಬುದಾಗಿ ಅಪ್ಪ ತಂದೆ ಅಂತ ಕರೆದಾಗ ನೀವು ಆ ಒಂದು ಹಕ್ಕಿನಲ್ಲಿ ನಿಂತ್ಕೊಳ್ತೀರಾ. Now turn your Bible to Gospel according to John 15th chapter. ಈಗ ನಿಮ್ಮ ಸತ್ಯವೇದವನ್ನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ತಿಳಿಸಿರಿ. We'll read first 3 verses. ನಾವು ಮೊದಲು 3 ವಾಕ್ಯಗಳನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಮೊದಲನೆಯ 3 ವಚನಗಳು 1ರಿಂದ 3. To understand, Jesus spoke it. It is in the Old Testament. Even though it is about New Testament, it is in the Old Testament.
It was written before the death, burial, resurrection of Lord Jesus. ಇದು ನೋಡ್ಬೇಕು ಅಂತಂದ್ರೆ ಇದು ನಾವು ನಮ್ಮ ಪ್ರಕಾರ ಇದು ಹೊಸ ಒಡಂಬಡಿಕೆಯಲ್ಲಿ ಬರ್ದಿದೆ ಅಂತ ಅನ್ಕೊಳ್ಬಹುದು. ಆದ್ರೆ ನಿಜವಾಗಿ ನೋಡ್ಬೇಕು ಅಂದ್ರೆ ಇದು ಹಳೆ ಒಡಂಬಡಿಕೆಯಲ್ಲಿ ಬರ್ದಿದೆ. Okay. Here, first 3 verses will read, I am the true vine, and the Father is the husbandman. Every branch to me that beareth not fruit, he taketh away, and every branch that beareth fruit, he purgeth it, that it may bring forth more fruit. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. Now you are clean through the word which I have spoken unto you. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. Hallelujah. Hallelujah. Here, Jesus is explaining with the vine and branch example. ಇಲ್ಲಿ ಯೇಸು ಸ್ವಾಮಿ ಆತನು ದ್ರಾಕ್ಷಿ ಬಳ್ಳಿ ಮತ್ತು ದ್ರಾಕ್ಷಿ ತೋಟ ಒಟ್ಟಿಗೆ ಆತನು ವಿವರಣೆ ಮಾಡ್ತಾ ಇದ್ದಾನೆ. I am the true vine. ಆತನು ಹೇಳ್ತಾನೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ. Father is a husbandman, he is a gardener. ನನ್ನ ತಂದೆ ಆತನು ತೋಟಗಾರನಾಗಿದ್ದಾನೆ. And he is telling you are the branch. ಆಮೇಲೆ ಆತನು ಹೇಳ್ತಾನೆ, ನೀವೆಲ್ಲರೂ ಕೊಂಬೆಗಳಾಗಿದ್ದೀರಿ. Verse 5, I am the vine, you are the branches. He that abideth in me and I in him, same bringeth forth much fruit. For without me you can do nothing. ಅದೇ ಯೋಹಾನ 15:5 ನೋಡ್ರಿ. ಯೇಸುಸ್ವಾಮಿ ಹೇಳುವಂಥದ್ದು, ನಾನೇ ದ್ರಾಕ್ಷಿ ಬಳ್ಳಿ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. Okay, then verse 7 he talks about prayer. ಆಮೇಲೆ 7ನೇ ವಾಕ್ಯದಲ್ಲಿ ಆತನು ಪ್ರಾರ್ಥನೆ ಕುರಿತಾಗಿ ಹೇಳ್ತಾನೆ, If you abide in me and my words abide in you, you shall ask what you will and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Herein is my Father glorified, that you bear much fruit, so that you be my disciples. 8ನೇ ವಚನ, ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. Now look here. ಈಗ ಈ ಕಡೆ ನೋಡ್ರಿ, ನಾನು ನಿಮಗೆ ವಿವರಿಸ್ತೇನೆ. I'm introducing again. Today is only introduction. ನಾನು ಇದರ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇವತ್ತು ಕೂಡ ಅದರ ಪರಿಚಯ ಆಗಿದೆ. Jesus said, I am the vine, you are the branches. ಯೇಸು ಸ್ವಾಮಿ ಹೇಳಿದ್ದೇನಂತಂದ್ರೆ, ನಾನೇ ದ್ರಾಕ್ಷಿ ಬಳ್ಳಿ ಮತ್ತು ನೀವು ಕೊಂಬೆಗಳು. Hallelujah. Hallelujah. Say after me. Jesus is the vine, we are the branches. ಎಲ್ಲರೂ ನನ್ನೊಟ್ಟಿಗೆ ಹೇಳ್ರಿ, ಯೇಸು ಸ್ವಾಮಿ ದ್ರಾಕ್ಷಿ ಬಳ್ಳಿ, ನಾವೆಲ್ಲರೂ ಆತನ ಕೊಂಬೆಗಳು. There is so much content is there in this passage. ನೋಡಿ, ಎಷ್ಟೊಂದು ವಿಷಯಗಳು ಈ ಒಂದು ಸನ್ನಿವೇಶದಲ್ಲಿ, ಈ ಒಂದು ಅಧ್ಯಾಯದಲ್ಲಿ ಇದೆ. So much to learn. ಎಷ್ಟೊಂದು ವಿಷಯ ಇದೆ ಅಲ್ಲ ಕಲೀಲಿಕ್ಕೆ. But I'll tell 2 things. ಆದ್ರೆ ಇವತ್ತು ನಾನು 2 ವಿಷಯ ಮಾತ್ರ ಹೇಳ್ತೇನೆ. Hallelujah. Hallelujah. What is the meaning? Jesus is the vine, I am the branch. ಈಗ ಯೇಸು ಕ್ರಿಸ್ತನು ದ್ರಾಕ್ಷಿ ಬಳ್ಳಿ, ನಾನೇ ಕೊಂಬೆ ಅನ್ನುವಂಥದ್ದು ಅರ್ಥ ಏನು? First thing is, it removes the thought from me, from our mind, that God is far there in the heaven, we are away from him somewhere in the earth. ಇದರಿಂದ ಮೊದಲನೇದಾಗಿ ನಮಗೆ ಅರ್ಥ ಆಗುವಂಥದ್ದು ಏನಂತಂದ್ರೆ, ದೇವರು ಎಲ್ಲೋ ದೂರ ಇದ್ದಾನೆ ಮತ್ತು ನಾವು ಆತನಿಂದ ಬೇರೆ ಆಗಿದ್ದೇವೆ ಅನ್ನುವಂಥದ್ದು ಇರುವಂತ ಒಂದು ವಿಷಯ, ಆಲೋಚನೆ ನಮ್ಮ ಮನಸ್ಸಿನಿಂದ ತೆಗೆದಾಗ್ತದೆ. This shows you and God are always connected. ಇದು ಏನು ತೋರಿಸ್ತದಂದ್ರೆ, ನೀವು ಮತ್ತು ದೇವರು ಯಾವಾಗ್ಲೂ ಅಲ್ಲಿ ಒಂದಾಗಿದ್ದೀರಿ, ಸೇರಿದವರಾಗಿದ್ದೀರಿ. Am I clear? ಅರ್ಥ ಆಯ್ತಲ್ಲ? Vine and the branch will always be connected. ನೋಡ್ರಿ, ದ್ರಾಕ್ಷಿ ಬಳ್ಳಿ ಮತ್ತು ಕೊಂಬೆ ಎರಡು ಯಾವಾಗ್ಲೂ ಜೊತೆಯಾಗಿ ಇರ್ತದಲ್ಲ, ಎರಡು ಸೇರಿದವರು ಇರ್ತಾರಲ್ಲ. Yes or no? ಹೌದಾ ಇಲ್ಲ? Yes or no? Or you will have a vine in one place, you will have branch after 5 kilometers. ನೋಡ್ರಿ, ದ್ರಾಕ್ಷಿ ಬಳ್ಳಿ ಒಂದ್ ಕಡೆ, ಅದ್ರ ಕೊಂಬೆಗಳು ಇನ್ನೊಂದ್ ಕಡೆ ಎಲ್ಲೋ ದೂರ ಇರ್ತದ. Yes or no? ಹೌದಾ ಇಲ್ಲ? I'm asking, say yes or no. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಹೇಳ್ರಿ ಹೌದಾ ಇಲ್ಲ?
So God and you are together, or God and you are far? ನೋಡ್ರಿ, ದೇವರು ಮತ್ತು ನೀವು ಒಂದೇ ಇದ್ದೀರಾ ಅಥವಾ ಬೇರೆ ಬೇರೆ ದೂರ ಇದ್ದೀರಾ? Is God away from you? ದೇವರು ನಿಮ್ಮಿಂದ ದೂರವಾಗಿದ್ದಾನ? Hallelujah. ಹಲ್ಲೆಲೂಯಾ. Just remove your mic. Now look here. ಈ ಕಡೆ ನೋಡ್ರಿ. Look here. Are we far? Look here. No, very good. Now listen. God and me both are always together. ದೇವರು ಮತ್ತು ನಾನು ಯಾವಾಗ್ಲೂ ನಾವು ಜೊತೆಯಾಗಿಯೇ ಇದ್ದೀವಿ. God and you are always together. ದೇವರು ಮತ್ತು ನೀವು ಯಾವಾಗ್ಲೂ ಜೊತೆಯಲ್ಲೇ ಇದ್ದೀರಿ. Never even the doubt should come. God is somewhere far and you are somewhere far. ಯಾವಾಗ್ಲೂ ನೋಡ್ರಿ, ನಮ್ಗೆ ಎಂದು ಸಂಶಯ ಬರಬಾರ್ದು, ದೇವರು ಎಲ್ಲೋ ದೂರ ಇದ್ದಾನ, ನಾವು ಎಷ್ಟೋ ದೂರದಲ್ಲಿ ಇದ್ದೇವೆ ಎಂಬುದಾಗಿ. Today I thank God, government has given permission to come and worship. And even though we are wearing mask and all those things, but still they are able to worship, they are able to learn God's word. ನೋಡ್ರಿ, ದೇವರಿಗೆ ಸ್ತೋತ್ರ. ಇವತ್ತು ನಾವು ಗೌರ್ಮೆಂಟ್ ನಮಗೆ ಬಂದು ಆರಾಧನೆ ಮಾಡೋದಕ್ಕಾಗಿ ಪರ್ಮಿಷನ್ ಕೊಟ್ಟಿದೆ. ಮಾಸ್ಕ್ ಎಲ್ಲ ಹಾಕೊಂಡ್ರು ಕೂಡ ಅದು ನಮ್ಗೆ ಆರಾಧನೆ ಮಾಡೋದಕ್ಕೆ ಪರ್ಮಿಷನ್ ಇದೆ. ನಾವು ಆರಾಧನೆ ಮಾಡ್ತಾ Why ಇದ್ದೀವಿ. we come to church? ನಾವ್ ಯಾಕಪ್ಪ ನಾವು ಸಭೆಗೆ ಬರ್ತೇವೆ? Worship together. ನಾವೆಲ್ಲರ ಜೊತೆಯಾಗಿ ಆರಾಧನೆ ಮಾಡೋದಕ್ಕಾಗಿ To listen to God's word. ಮತ್ತು ದೇವರ ವಾಕ್ಯವನ್ನು ಕೇಳೋದಕ್ಕಾಗಿ. Yes or no? ಹೌದಾ ಇಲ್ಲ? Yes or no? ಹೌದಾ ಇಲ್ಲ? I thank God. ದೇವರಿಗೆ ಸ್ತೋತ್ರ. And some places say, no, today we keep our church open. Anybody can come, pray and go. ಕೆಲವು ಸ್ಥಳದಲ್ಲಿ ಏನಾಗಿದೆ ಅಂತಂದ್ರೆ, ಕೆಲವು ಜನರು ಇಲ್ಲ, ನಾವು ಬರೀ ಚರ್ಚ್ ಏನದ ತೆಗೆದಿಡ್ತೀವಿ, ಯಾರು ಬೇಕು ಅವರು ಒಳಗಡೆ ಬಂದು ಪ್ರಾರ್ಥನೆ ಮಾಡಿ ಹೋಗ್ಬೋದು. No message, no congregation. They can come, pray and go. ಅಲ್ಲಿ ಏನು ಆರಾಧನೆ ಇಲ್ಲ, ಯಾರು ಸೇರುವಂಥದ್ದಿಲ್ಲ, ವಾಕ್ಯ ಕೂಡ ಇಲ್ಲ. ಸುಮ್ಮನೆ ಯಾರು ಬೇಕು ಅವ್ರು ಯಾವಾಗ ಬೇಕು ಅವಾಗ ಬರ್ಬೋದು, ಪ್ರಾರ್ಥನೆ ಮಾಡಿ ಹೋಗ್ಬೇಕು. So what is the meaning when we can go, pray and come? Means we can meet God in the church. ಈಗ ನೋಡ್ರಿ, ಹಾಗೇನೆ ಸುಮ್ಮನೆ ಚರ್ಚಲ್ಲಿ ಒಳಗಡೆ ಬಂದು ಪ್ರಾರ್ಥನೆ ಮಾಡಿ ಮತ್ತೆ ವಾಪಸ್ ಹೋಗೋದಂದ್ರೆ ಏನ್ ಅರ್ಥ ಕೊಡ್ತದಂದ್ರೆ, ಬಂದು ದೇವರನ್ನ ಭೇಟಿ ಮಾಡಿ ಹೋಗುವಂಥದ್ದು. Meet God. Come to church, meet God. ಕೆಲವು ಜನ ಬಂದು ಹೇಳ್ತಾರೆ ಏನಂತಂದ್ರೆ, ಚರ್ಚಿಗೆ ಬರ್ರಿ, ಅಲ್ಲಿ ಬಂದು ದೇವರಿಗೆ ಭೇಟಿ ಕೊಡ್ರಿ ಅಂತ. Hello. If I tell you come to church, beat your head, how you will feel? ಈಗ ನಾನು ನಿಮಗೆ ಚರ್ಚ್ಗೆ ಬಂದುಬಿಟ್ಟು ನಿಮ್ಮ ತಲೆಯನ್ನು ಭೇಟಿಯ ಮಾಡ್ರಿ ಅಂತ ಹೇಳಿದ್ರೆ ಹೇಗಿರ್ತದೆ? Your head is in your body or away? ಈಗ ನಿಮ್ಮ ತಲೆ ನಿಮ್ಮ ದೇಹದಲ್ಲಿಯೇ ಇದೆನಾ, ಅಥವಾ ನಿಮ್ಮ ತಲೆ ಒಂದು ಕಡೆ ಇದೆ, ನಿಮ್ಮ ದೇಹ ಎಲ್ಲಿ? ಇಲ್ಲಿ ಬರ್ರಿ, then you will meet your head. ಇಲ್ಲ, ನೀವು ಚರ್ಚಿಗೆ ಬರಬೇಕು, ಇಲ್ಲೇ ಬರಬೇಕು, ಇಲ್ಲಿನೇ ನಿಮ್ಮ ತಲೆ ನಿಮ್ಮ ದೇಹದೊಟ್ಟಿಗೆ ಸೇರ್ತದೆ. You can meet. ಅಲ್ಲಿನೇ ನೀವು ನಿಮ್ಮ ತಲೆಗೆ ಭೇಟಿ ಕೊಡ್ಬೋದು. Contact your head. ಅಂದ್ರೆ ನಿಮ್ಮ ತಲೆಯನ್ನು ನೀವು ಅಲ್ಲಿ ಭೇಟಿ ಕೊಡ್ಬೋದು, ಅಲ್ಲಿ ಸೇರ್ಬೋದು ತಲೆ ಒಟ್ಟಿಗೆ. ನೋಡ್ರಿ, ಹಾಗೆ ಮಾಡುವಂಥದ್ದು ಸತ್ಯನೇ ಅಲ್ಲ. Thank God for building. ನೋಡ್ರಿ, ಈ ಕಟ್ಟಡಕ್ಕಾಗಿ ದೇವರಿಗೆ ಸ್ತೋತ್ರ. God is not in the building. ನೋಡ್ರಿ, ಈಗ ಒಂದು ಕಟ್ಟಡದಲ್ಲಿ ದೇವರು ಇಲ್ಲ. Amen. ಆಮೆನ್. God is in me. ದೇವರು ನಮ್ಮ ಒಳಗಡೆ ಇದ್ದಾನೆ. He is the vine, I am the branch. I myself and God are always connected. ಆತನು ದ್ರಾಕ್ಷಿ ಬಳ್ಳಿಯಾಗಿದ್ದಾನೆ, ನಾವು ಕೊಂಬೆಗಳಾಗಿದ್ದೇವೆ. ಯಾವಾಗಲೂ ನಾವು ಆತನೊಟ್ಟಿಗೆ ಸೇರಿದವರಾಗಿದ್ದೇವೆ. People don't know this truth. They come and touch the building, touch the pulpit, touch the cross, touch the gate, touch the door. They pray and go. ನೋಡ್ರಿ, ಈ ಸತ್ಯ ಜನರಿಗೆ ಗೊತ್ತಿರ್ಲಾರ್ದ ಕಾರಣ ಅವ್ರೇನ್ ಮಾಡ್ತಾರೆ, ಬಂದುಬಿಟ್ಟು ಅದು ಬಿಲ್ಡಿಂಗ್ ನ ಮುಟ್ತಾರೆ, ಗೋಡೆನ ಮುಟ್ತಾರೆ, ಪುಲ್ಪಿಟ್ ನ ಮುಟ್ತಾರೆ. ಹೌದಾ ಇಲ್ಲ? ಎಲ್ಲ ಮುಟ್ಟಿ ಹೀಗೆ ನಮಸ್ಕಾರ ಮಾಡ್ತಾರೆ. But Bible doesn't teach that. ನೋಡ್ರಿ, ಸತ್ಯವೇದ ಆ ತರ ಕಲಿಸ್ಕೊಡಲ್ಲ. Bible says God is in you. ಸತ್ಯವೇದ ಏನಂತ ಹೇಳ್ತದೆ? ದೇವರು ನಿಮ್ಮ ಒಳಗಡೆ ಇದ್ದಾನೆ. You and God are always connected. ನೀವು ಮತ್ತು ದೇವರು ಯಾವಾಗಲೂ ಸೇರಿದವರು, ಒಂದಾಗಿರುವಂತವರಾಗಿದ್ದೀರಿ. He is part of you. ಆತನು ನಿಮ್ಮ ಭಾಗವಾಗಿದ್ದಾನೆ. He is the vine, you are the branch. ಯೇಸು ಕ್ರಿಸ್ತನು ಆತನು ದ್ರಾಕ್ಷಿ ಬಳ್ಳಿ ಆಗಿದ್ದಾನೆ ಮತ್ತು ನೀವು ಕೊಂಬೆಗಳಾಗಿದ್ದೀರಿ. How many understand what I'm saying? ನಾನು ಹೇಳುವಂಥದ್ದು ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? That's why you should be very careful with the songs what we sing. ಅದಕ್ಕಾಗಿ ನಾವು ಹಾಡುವಂತಹ ಹಾಡುಗಳ ವಿಷಯ ಬಹಳ ಜಾಗರೂಕತೆಯಿಂದ ಇರಬೇಕು. If the song says
you are away from God means that will spoil you. It will not allow you to worship the Lord in spirit and truth. ನೋಡ್ರಿ, ಯಾವಾಗ ಒಂದು ಹಾಡು ಹೇಳ್ತದೆ ನೀವು ದೇವರಿಂದ ದೂರ ಆಗಿದ್ದೀರಿ ಅಂತಂದ್ರೆ ಅದು ಆರಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. So you should not sing the song, Lord, take me, Lord. Lord, I come nearer to you. You come nearer to me. ನನಗೆ ತಗೊಳ್ಳಿ ದೇವರೇ, ಕರ್ತನೆ ನೀನ್ ನನ್ನ ಕೈಗೆ ನಿನ್ನ ಹತ್ರ ನನಗೆ ಎಳೆ ಎಂಬುದಾಗಿ ಇರುವಂತಹ ಹಾಡುಗಳನ್ನು ನಾವು ಹಾಡಬಾರ್ದು. ನನ್ನ ಬಿಟ್ಟು ಹೋಗಬೇಡ ದೇವರೇ, ನನ್ನ ಬಿಟ್ಟು ಹೋಗಬೇಡ ದೇವರೇ. When you are in Christ, how you will go away from you? ಯಾವಾಗ ನೀವು ಕ್ರಿಸ್ತನಲ್ಲಿ ಇದ್ದೀರೋ ಹೇಗೆ ನೀವು ದೂರ ಹೋಗಕ್ಕಾಗ್ತದೆ ಹೇಳ್ರಿ? तेरे पास आता हूँ. You know what it means when you sing तेरे पास आता हूँ? तेरे पास आता हूँ ಅಂತಂದ್ರೆ ಅರ್ಥ ಏನು? It is like your body is telling your head, I am coming nearer to you. ಹೇಗೆ ಅರ್ಥ ಕೊಡ್ತದಂದ್ರೆ ನಿಮ್ಮ ದೇಹ ನಿಮ್ಮ ತಲೆಗೆ ಹೇಳ್ತದೆ, ತಲೆ ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ. Can your hand tell your head, I am coming nearer to you? ನೋಡ್ರಿ, ನಿಮ್ಮ ಕೈ ತಲೆಗೆ ಹೇಳಕ್ ಆಗ್ತದ ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ ಅಂತ? Say yes or no. No, somebody once said, what to do? Already songs are composed. ಕೆಲವು ಜನ ಹೇಳ್ತಾರೆ ಏನ್ ಮಾಡೋದು, ಈ ತರ ಎಷ್ಟೊಂದು ಹಾಡುಗಳು ಆಗ್ಲೇ ಮಾಡಿದಾರಲ್ಲ, best don't sing. ಅಂತ ಹಾಡುಗಳನ್ನ ಹಾಡ್ಬೇಡ್ರಿ. Otherwise change the lyric. ಅಥವಾ ಇಲ್ಲ ಅಂತಂದ್ರೆ ಅದು ಏನಿದೆ ಅಲ್ಲಿ ಪದಗಳನ್ನು ಬದಲಾಯಿಸಿ. So this should be clear. 24 hours, 365 days, you and God are always connected. ಅದಕ್ಕಾಗಿ ಈ ವಿಷಯ ನಿಮಗೆ ಸ್ಪಷ್ಟವಾಗಿರ್ಬೇಕೇನಂದ್ರೆ 365 ದಿವಸ ನೀವು ಮತ್ತು ದೇವರು ಅಲ್ಲಿ ಸೇರಿದವರಾಗಿದ್ದೀರಿ, ಹತ್ರದಲ್ಲೇ ಇದ್ದೀರಿ. ಮತ್ತು ಎರಡನೇದಾಗಿರುವಂತದ್ದೇನೆಂದ್ರೆ what flows in the vine flows in the branches. ಎರಡನೇದಾಗಿರುವಂತಹ ವಿಷಯ ಏನಂದ್ರೆ ಯಾವುದು ಆ ಒಂದು ದ್ರಾಕ್ಷೆ ಬಳ್ಳಿಯಲ್ಲಿ ಹರಿತದೋ ಅದೇ ಕೊಂಬೆಗಳಲ್ಲಿಯೂ ಹರಿತದೆ. Hallelujah. What is in the head flows in the body. ಅಂದ್ರೆ ಏನೆಲ್ಲ ತಲೆಯಲ್ಲಿದೆಯೋ ಅದೇ ದೇಹದಲ್ಲಿ ಹರಿತದೆ. So what is in the vine will be in the branch. ಅಂದ್ರೆ ಯಾವುದು ದ್ರಾಕ್ಷೆ ಬಳ್ಳಿಯಲ್ಲಿ ಇದೆ ಅದೇ ಆ ಕೊಂಬೆಗಳಲ್ಲಿ ಕೂಡ ಇರ್ತದೆ. Branch will yield fruit. ನೋಡ್ರಿ, ಕೊಂಬೆಗಳು ಫಲ ಕೊಡ್ತದಲ್ಲ, ಹಣ್ಣು ಕೊಡ್ತದೆ. From where it gets the energy. ಆ ಕೊಂಬೆಗಳಿಗೆ ಎಲ್ಲಿಂದ ಶಕ್ತಿ ಬರ್ತದೆ? From where it gets the supply. ಆ ಕೊಂಬೆಗೆ ಎಲ್ಲಿಂದ ಆ ಒಂದು ಒದಗಿಸುವಿಕೆ ಆಗ್ತದೆ? It comes from the vine. ಆ ಕೊಂಬೆಗಳಿಗೆ ಬರುವಂತದ್ದು ಶಕ್ತಿ ಆಗಲಿ ಒದಗಿಸುವಿಕೆ ಆಗಲಿ ಅದು ಬಳ್ಳಿಯಿಂದ, ಅಂದ್ರೆ ದ್ರಾಕ್ಷಿ ಬಳ್ಳಿಯಿಂದ ಬರ್ತದೆ. Listen. ಈ ಕಡೆ ಕೇಳ್ರಿ. Our confessions, our language we should change now. ನೋಡ್ರಿ, ಈಗ ನಮ್ಮ ಭಾಷೆಯನ್ನು ನಾವು ಮಾಡುವಂತ ಅರಿಕೆಯನ್ನು ನಾವು ಬದಲಾಯಿಸಿಕೊಳ್ಬೇಕು. Now, if the branch is connected with vine, being fruitful is easier. ನೋಡ್ರಿ, ದ್ರಾಕ್ಷಿ ಬಳ್ಳಿ ಕೊಂಬೆ ಎರಡು ಜೊತೆಯಾಗಿರುವಾಗ ಫಲ ಕೊಡುವಂಥದ್ದು ಸುಲಭನಾ ಕಷ್ಟನಾ? ಕನ್ನಡ ಜೋರಾಗಿ. Can branch tell I am working very hard to bring forth fruit? ಈಗ ಕೊಂಬೆ ಹೇಳಕ್ ಆಗ್ತದ, ನಾನು ಬಹಳ ಕಷ್ಟ ಪಡ್ತಾ ಇದ್ದೀನಿ, ಫಲ ಕೊಡೋದಕ್ಕಾಗಿ ಬಹಳ ನಾನು ಪ್ರಯಾಸ ಪಡ್ತಾ ಇದ್ದೀನಿ ಅಂತ ಹೇಳಕ್ ಆಗುತ್ತಾ? Is there need for branch to work hard? ನೋಡ್ರಿ, ಕೊಂಬೆ ಬಹಳ ಪ್ರಯಾಸ ಪಡ್ಲಿಕ್ಕಾಗ್ಲಿ ಕಷ್ಟ ಪಡೋದಕ್ಕಾಗ್ಲಿ ಬೇಕಾಗಿದೆನಾ? No need. ಬೇಕೇ ಆಗಿಲ್ಲಲ್ಲ. Because it is connected, what flows in the vine flows in the branch. So being fruitful, it's easy. ನೋಡ್ರಿ, ಕೊಂಬೆ ಯಾವಾಗಲೂ ದ್ರಾಕ್ಷಿ ಬಳ್ಳಿಗೆ ಸೇರಿದ ಕಾರಣ ಏನೆಲ್ಲ ದ್ರಾಕ್ಷಿ ಬಳ್ಳಿಯಲ್ಲಿದೆ ಅದು ಕೊಂಬೆಯಲ್ಲಿ ಹರಿತದೆ. ಅದಕ್ಕಾಗಿಯೇ ಬಹಳ ಸುಲಭವಾಗಿ ಕೊಂಬೆಯಲ್ಲಿ ಫಲ ಕೊಡ್ತದೆ. Amen. Some people tell I am trying very hard. ಕೆಲವು ಜನ ಹೇಳ್ತಾರೆ, ನೋಡ್ರಿ ನಾನು ಬಹಳ ಕಷ್ಟ ಪಡ್ತಾ ಇದ್ದೀನಿ. Have you ever heard? We also feel when we talk like this, we think people will have sympathy on us, So we tell, I work very hard. ಈಗ ಕೆಲವು ಜನ ಏನ್ ಮಾಡ್ತಾರೆ, ಈ ತರ ನಾವು ಮಾತಾಡ್ತಾ ಇದ್ರೆ ಜನರು ನಮ್ಮ ಮೇಲೆ ಕರುಣೆ ದಯೆ ತೋರಿಸ್ತಾರ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ನಾನು ಬಹಳ ಕಷ್ಟ ಪಡ್ತಾ ಇದ್ದೀನಿ, ನಾನು ಬಹಳ ಕಷ್ಟಪಟ್ಟೆ ಅಂತ ಹೇಳ್ತಾರೆ. We tell people work hard, try hard, work hard, try hard. ನಾವ್ ಅದಕ್ಕೆ ಜನರಿಗೆ ಕೂಡ ಹೇಳ್ತೀನಿ, ಬಹಳ ಕಷ್ಟ ಪಡ್ಬೇಕು, ಬಹಳ ಮೆಹನತ್ ಮಾಡ್ಬೇಕು ಅಂತಾನೆ ಹೇಳ್ತೀವಲ್ಲ. Because you are connected with the vine, it is natural you bring forth fruit. ನೀವು ಅಲ್ಲಿ ದ್ರಾಕ್ಷಿ ಬಳ್ಳಿಗೆ ಸೇರಿದವರಾಗಿರುವ ಕಾರಣ ನೀವು ಕೊಂಬೆಗಳು ಅಲ್ಲಿ ಫಲ ಕೊಡುವಂಥದ್ದು ಬಹಳ ಸುಲಭ ಆಗ್ತದೆ. Others will work very hard.
ಬೇರೆ ಜನರೆಲ್ಲ ಬಹಳ ಕಷ್ಟಪಡ್ತಾರೆ, work very hard day and night. ರಾತ್ರಿ ಹಗಲು ಬಹಳ ಅಲ್ಲಿ ಮೆಹನತ್ ಮಾಡ್ತಾರೆ. But for you it is easy. ಆದ್ರೆ ನಿಮಗೆ ಫಲ ಕೊಡುವಂಥದ್ದು ಬಹಳ ಸುಲಭ. Tell everybody it is easy for you. ನಿಮ್ ಪಕ್ಕದವ್ರಿಗೆ ಹೇಳ್ರಿ, ಫಲ ಕೊಡುವುದು ನಿನಗೆ ಬಹಳ ಸುಲಭ. Success is easy for you. ಯಶಸ್ಸು ನಿನಗೆ ಬಹಳ ಸುಲಭಕರವಾಗಿದೆ. Victory is easy for you. ಜಯ ಅನ್ನುವಂಥದ್ದು ನಿಮಗಾಗಿ ಬಹಳ ಸುಲಭವಾಗಿದೆ. Prosperity is easy. ಅಭಿವೃದ್ಧಿ ಅನ್ನುವಂಥದ್ದು ನಿಮಗಾಗಿ ಬಹಳ ಸುಲಭಕರವಾಗಿದೆ. Health is very easy for you. ಆರೋಗ್ಯ ಅದು ನಿಮಗಾಗಿ ಬಹಳ ಸುಲಭವಾಗಿದೆ. It's going to be easy for you. ಇದೆಲ್ಲ ಬಹಳ ಸುಲಭವಾಗಿರ್ತದೆ ನಿಮಗಾಗಿ. Hallelujah. Hallelujah. ಏನ್ ಮಾಡೋದನ್ನ ಎಲ್ಲರಿಗೂ ಕಷ್ಟ ಆಗ್ತದೆ, ನನಗೆ ಕಷ್ಟ ಅನ್ನೋ ಕಷ್ಟ ಇಲ್ಲ. You are the branch, he is the vine, so it is easy. ನೀವ್ ಹೇಳ್ಬೇಡ್ರಿ ಏನ್ ಮಾಡೋದು, ಎಲ್ಲರೂ ಕಷ್ಟ ಪಡ್ತಾ ಇದ್ದಾರೆ, ನಾನು ಆ ತರನೇ ಕಷ್ಟ ಪಡ್ತಾ ಇದ್ದೀನಿ, ಎಲ್ಲಾ ವಿಷಯ ಎಷ್ಟು ಕಷ್ಟ ಪಡ್ತಾ ಇದೆ. ಇಲ್ಲ ನಾವೆಲ್ಲರೂ ಏನದ ದ್ರಾಕ್ಷಿ ಬಳ್ಳಿಗೆ ಸೇರಿದವರಾಗಿದ್ದೇವೆ. People those who are working very hard, they need to know the good news. ಅದಕ್ಕಾಗಿ ಯಾರ್ಯಾರು ಬಹಳ ಕಷ್ಟ ಪಡ್ತಾ ಇದ್ದಾರೆ, ಮೆಹನತ್ ಮಾಡ್ತಾ ಇದ್ದಾರೆ, ಈ ಒಂದು ಒಳ್ಳೆ ಸುದ್ದಿ ಅವ್ರಿಗೆ ಮುಟ್ಟಬೇಕು. What is the good news? ಅದು ಒಳ್ಳೆ ಸುದ್ದಿ, ಶುಭ ಸಂದೇಶ ಏನವ್ರಿಗಾಗಿ. Come with me to Matthew 11th chapter. ಮತ್ತಾಯ 11ನೇ ಅಧ್ಯಾಯಕ್ಕೆ ಬರ್ರಿ. Verse 28, 29 and 30. ಮತ್ತಾಯ 11ನೇ ಅಧ್ಯಾಯ 28. 28, 29, 30. Come unto me, all ye that labor and are heavy laden, I will give you rest. Take my yoke upon you and learn of me, for I am meek and lowly in heart. You shall find rest unto your soul. My yoke is easy, my burden is light. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. ಈ ಕಡೆ ನೋಡ್ರಿ, ನಿಮ್ ಸತ್ಯವಾದ ಮುಚ್ಚಿಬಿಟ್ಟು ನೋಡ್ಬೋದು ಈ ಕಡೆ. ಇಲ್ಲಿ ಹೇಳ್ತಾ ಇರುವಂತದ್ದು ಏನಂದ್ರೆ, ಯಾರೆಲ್ಲ ಬಹಳ ಕಷ್ಟ ಪಡ್ತಿದ್ದೀರಾ, ಬಹಳ ಮೆಹನತ್ ಮಾಡ್ತಿದ್ದೀರಾ, ಯೇಸುವೆ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ನನ್ನ ಕಡೆ ಬನ್ನಿ. ನನ್ನ ನೊಗ ಬಹಳ ಹಗುರವಾಗಿದೆ, ನನ್ನ ಭಾರ ಬಹಳ ಸುಲಭವಾಗಿದೆ, ನೀವೆಲ್ಲರೂ ನನ್ನ ಕಡೆ ಬನ್ನಿರಿ. Here in the Old Testament, Pharisees and Sadducees made people's life miserable. ನೋಡ್ರಿ, ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ಬೇಕು ಅಂತಂದ್ರೆ, ಸದ್ದುಕಾಯರು, ಫರಿಸಾಯರು ಜನರ ಜೀವಿತವನ್ನು ಬಹಳ ಕಷ್ಟಕರವಾಗಿ ಮಾಡಿದ್ರು. Even coming to the synagogue is a very difficult for them. ನೋಡ್ರಿ, ಅಲ್ಲಿ ಸಭಾ ಮಂದಿರದಲ್ಲಿ ಬರುವಂತದ್ದು ಕೂಡ ಅವರಿಗೆ ಬಹಳ ಕಷ್ಟಕರವಾಗಿತ್ತು. Sabbath day is very difficult. ಸಬ್ಬತ್ ದಿನದ ಆಚರಣೆ ಕೂಡ ಬಹಳ ಕಷ್ಟಕರ ಆಗ್ತಿತ್ತು. Hallelujah. Hallelujah. I don't want to get into details. ಇದರೆಲ್ಲ ಆಳವಾದಂತ ವಿಷಯದಲ್ಲಿ ಹೋಗೋದಿಲ್ಲ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ನಿಮ್ಗೆ ಅಲ್ಲಿ ಕಷ್ಟಪಡೋದು ಬೇಕಾಗಿಲ್ಲ, ನೀವು ನನ್ನ ಬಳಿಯಲ್ಲಿ ಬರ್ರಿ, ನಾನು ಎಲ್ಲ ನಿಮ್ಗೆ ಸುಲಭವಾಗಿ ಮಾಡ್ತೇನೆ. ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ. Hallelujah. My yoke is easy, my burden is light. ನನ್ನ ನೊಗವು ಅದು ಬಹಳ ಹಗುರವಾಗಿದೆ, ನನ್ನ ಅಲ್ಲಿ ಹೊರೆ ಅದು ಬಹಳ ಸುಲಭವಾಗಿದೆ. Say in English, my Jesus makes every hardship easy and light. ನನ್ನ ಯೇಸು ನನ್ನ ಎಲ್ಲಾ ಕಷ್ಟಕರವನ್ನು ಸುಲಭವಾಗಿ ಮಾಡ್ತಾನೆ. For example, ಉದಾಹರಣೆಗಾಗಿ, you are finding your job is very hard. ನೋಡ್ರಿ, ನಿಮ್ಮ ಒಂದು ಕೆಲಸ ನಮ್ಗೆ ಬಹಳ ಕಷ್ಟ ಅನಿಸ್ತಾ ಇದ್ರೆ, my Jesus has made this easy and light to become easy and light. ಅವಾಗ ನೀವು ಬಾಯಿ ತೆಗೆದು ಹೇಳ್ರಿ, ನನ್ನ ಯೇಸು ನನ್ನ ಈ ಕೆಲಸವನ್ನು ಬಹಳ ಸುಲಭವಾಗಿ ಮಾಡಿದ್ದಾನೆ ಅಂತ ನೀವು ಬಾಯಿ ತೆಗೆದು ಹೇಳಿದಾಗ ಅದು ಬಹಳ ಸುಲಭವಾಗ್ತದೆ. Maybe you are writing exam. ನೋಡ್ರಿ, ನೀವು ಅಲ್ಲಿ ಪರೀಕ್ಷೆ ಬರೀತಿರ್ಬೋದು, Subject is very tough. ಆ ಪರೀಕ್ಷೆಯ ಒಂದು ಆ ಸಬ್ಜೆಕ್ಟ್ ಬಹಳ ವಿಷಯ ಬಹಳ ಕಷ್ಟಕರ ಅನಿಸ್ತಿರ್ಬೋದು. You should not tell that. ಅವಾಗ ಅಯ್ಯೋ ಅಂತ ಹೇಳ್ಬಾರ್ದು. My Jesus made it easy and light. ಅವಾಗ ನೀವು ಹೇಳ್ಬೇಕು, ನನ್ನ ಯೇಸು ಇದನ್ನು ಬಹಳ ಸುಲಭವಾಗಿಯೂ ಹಗುರವಾಗಿಯೂ ಮಾಡಿದ್ದಾನೆ. Success is easy for you. ಅವಾಗ ಯಶಸ್ಸು ಅನ್ನುವಂಥದ್ದು, ಸಕ್ಸಸ್ ಅನ್ನುವಂಥದ್ದು ಬಹಳ ಸುಲಭ ಆಗ್ತದೆ. Why it is easy? ಯಾಕೆ ಬಹಳ ಸುಲಭವಾಗಿ ಆಗ್ತದೆ? Branch, he is the vine. ಯಾಕಂದ್ರೆ ಅಲ್ಲಿ ನೀವು ಕೊಂಬೆಗಳಾಗಿದ್ದೀರಿ, ಅಲ್ಲಿ ಯೇಸು ಕ್ರಿಸ್ತನು ದ್ರಾಕ್ಷಿ ಬಳ್ಳಿ ಆಗಿದ್ದಾನೆ. Hallelujah. God has put you
in Christ and make Christ as your wisdom. ನೋಡ್ರಿ, ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಹಾಕಿದ್ದಾನೆ ಮತ್ತು ಆ ಕ್ರಿಸ್ತನನ್ನು ನಿಮ್ಮ ಜ್ಞಾನವಾಗಿ ಮಾಡಿದ್ದಾನೆ. So you have a divine wisdom now. ಅದಕ್ಕೆ ನೋಡ್ರಿ, ನಿಮ್ಮಲ್ಲಿ ದೈವಿಕವಾದಂತ ಜ್ಞಾನ ಇದೆ. Supernaturally you got the God's wisdom in you. ನೋಡ್ರಿ, ಅನೈಸರ್ಗಿಕವಾಗಿಯೇ ದೇವರ ಜ್ಞಾನವನ್ನು ನಿಮ್ಮ ಒಳಗಡೆ ನೀವು ಹೊಂದಿಕೊಂಡಿದ್ದೀರಿ. You believe Christ has a wisdom? ನೀವು ನಂಬ್ತೀರಾ ಕ್ರಿಸ್ತನಲ್ಲಿ ಆ ಒಂದು ಜ್ಞಾನ ಇದೆ ಅಂತ? Yes. ಹೌದಾ ಇಲ್ಲ? And what is in you is in you now. What is in him is in you. It flows in you. ಯಾವ ಜ್ಞಾನ ಆ ಕ್ರಿಸ್ತನಲ್ಲಿ ಇದೆಯೋ ಅದೇ ಜ್ಞಾನ ಈಗ ನಿಮ್ಮ ಒಳಗಡೆ ಇದ್ದು ನಿಮ್ಮಲ್ಲಿ ಹರಿತಾ ಇದೆ. Because he is the vine, you are the branch. ಯಾಕಂದ್ರೆ ಆತನು ದ್ರಾಕ್ಷೆ ಬಳ್ಳಿ ಮತ್ತು ನೀವೇನಾಗಿದ್ದೀರಿ ಕೊಂಬೆಗಳಾಗಿದ್ದೀರಿ. Let me explain this yoke. I explained many times. One more time I'll explain. ಈ ನೊಗದ ವಿಷಯವಾಗಿ ನಾನು ವಿವರಿಸ್ತೇನೆ. ಎಷ್ಟೋ ಸತಿ ನಾನು ಅದನ್ನು ವಿವರಿಸಿದ್ದೇನೆ, ಈಗ ಕೂಡ ಮತ್ತೆ ಮಾಡ್ತೇನೆ. Nowadays we don't use oxen for ploughing the field. ನೋಡ್ರಿ, ಈಗಿನ ಕಾಲದಲ್ಲಿ ಏನಂತಂದ್ರೆ ನಾವು ಅಲ್ಲಿ ಹೊಲ ಅಲ್ಲಿ ಉಳೋದಕ್ಕಾಗಿ ನಾವು ಎತ್ತುಗಳನ್ನು ಉಪಯೋಗಿಸುದಿಲ್ಲ. Tractors. ಈಗ ನಾವು ಟ್ರ್ಯಾಕ್ಟರ್ಗಳು ಉಪಯೋಗಿಸ್ತೀವಲ್ಲ. In those days they used to use oxen to plough the field. ಆಗಿನ ಕಾಲದಲ್ಲಿ ಏನಂತಂದ್ರೆ ಈ ಎತ್ತುಗಳನ್ನು ತಗೊಂಡ್ಬಿಟ್ಟು ಹೊಲ ಉಳ್ತಾ ಇದ್ರು. They do like this. They put one ox which is very senior, well experienced ox, and put the new ox together, yoke it. ಅವಾಗ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ಎತ್ತನ್ನು ತಗೊಳ್ತಾ ಇದ್ರು, ಯಾವುದದು ಬಹಳ ಅಂದ್ರೆ ಎಲ್ಲ ಗೊತ್ತಿರುವಂತ ಒಂದು ಎತ್ತಾಗಿರ್ತಿತ್ತು, ಬಹಳ ಎಕ್ಸ್ಪೀರಿಯನ್ಸ್ ಇರುವಂತ ಯುವಕಾಗಿರ್ತಿತ್ತು, ಅಂದ್ರೆ ಎತ್ತಾಗಿರ್ತಿತ್ತು. ಅದನ್ನ ಇನ್ನ ಒಂದು ಎತ್ತು ಯಾವ್ದು ಅದು ಇನ್ನೂ ಹೊಸದಾಗಿದೆಯೋ ಅದರ ಒಟ್ಟಿಗೆ ಸೇರಿಸಿ ಅವರು ಏನ್ ಮಾಡ್ತಾ ಇದ್ರು, ಅಲ್ಲಿ ಕೂಳೆ ಮಾಡ್ತಾ ಇದ್ರು. New one doesn't know what to do. ಆ ಹೊಸದಾಗಿರುವಂತ ಎತ್ತಿಗೆ ಏನ್ ಮಾಡ್ಬೇಕಂತ ಗೊತ್ತಿರ್ತಿರ್ಲಿಲ್ಲ. Whether to go fast or go slow, whether to turn like nothing it knows. ಅಲ್ಲಿ ಮುಂದೆ ಹೋಗ್ಬೇಕು, ಹಿಂದೆ ಬರ್ಬೇಕು, ಈ ಕಡೆ ಬಲಗಡೆ ಹೋಗ್ಬೇಕು, ಎಡಗಡೆ ಹೋಗ್ಬೇಕು, ಏನು ಗೊತ್ತಿರ್ಲಿಲ್ಲ. But the experienced one knows everything. ಆದ್ರೆ ಇನ್ನೊಂದು ಎತ್ತು ಯಾವುದಕ್ಕೆ ಅನುಭವ ಆಗಿರ್ತಿತ್ತಲ್ಲ ಆ ಎತ್ತಿಗೆ ಎಲ್ಲ ಗೊತ್ತಿರ್ತಿತ್ತು. All it has to do is look to this ox. ಈ ಒಂದು ಅನುಭವ ಇರ್ಲಾರ್ದಂತ ಎತ್ತಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಈ ಅನುಭವ ಉಳ್ಳಂತ ಎತ್ತಿನ ಕಡೆ ನೋಡ್ಬೇಕಷ್ಟೇ. The experience goes fast, it will go fast. If it turns right, it will turn. If it turns left, it will turn left. ಅನುಭವ ಉಳ್ಳಂತ ಎತ್ತು ಮುಂದೆ ಹೋದ್ರೆ ಇದು ಕೂಡ ಮುಂದೆ ಹೋಗ್ಬೇಕು, ಇದು ಆ ಕಡೆ ಎಡಗಡೆ ತಿರುಗಿ ಬಲಗಡೆ ತಿರುಗಿತಂದ್ರೆ ಅದು ಕೂಡ ಬಲಗಡೆ ತಿರುಗಬೇಕು, ಅಷ್ಟೇ ಮಾಡ್ಬೇಕು. Like it becomes easy. ಅವಾಗ ಏನಾಗ್ತಾ ಇತ್ತು, ಈ ಒಂದು ಅನುಭವ ಇಲ್ಲ ಅಂತಂತ ಎತ್ತಿಗೆ ಎಲ್ಲ ವಿಷಯ ಬಹಳ ಸುಲಭವಾಗ್ತಿತ್ತು. How to look at Jesus? ಈಗ ನಾವು ಹೇಗಪ್ಪ ಯೇಸುವಿನ ಕಡೆ ನೋಡೋದು? Not look at photo. ಈ ಯೇಸುವಿನ ಫೋಟೋ ಕಡೆ ನೋಡುವಂತದಲ್ಲ. Closing eyes and looking at some weird face. ನೋಡ್ರಿ, ಕಣ್ಣು ಮುಚ್ಕೊಂಡ್ಬಿಟ್ಟು ಯಾವುದೋ ಗಡ್ಡ ಇರುವಂತ ಒಂದು ಆಕಾರ ನೋಡುವಂತದಲ್ಲ. Jesus is reading the Bible. ಯೇಸು ಕ್ರಿಸ್ತನನ್ನು ನೋಡುವಂತದ್ದು ಅಂದ್ರೆ ದೇವರ ವಾಕ್ಯವನ್ನು ಓದುವಂತದ್ದು. Very simple. ಬಹಳ ಸುಲಭ. Look at Jesus, life becomes easy. ಈ ಒಂದು ಬೈಬಲ್ ನನ್ನು ನೋಡುವಂತದ್ದು ಯೇಸು ನೋಡಿದ ಹಾಗೆ, ಯೇಸುನ ನೋಡಿದಾಗೆ ನಿಮ್ಮ ಒಂದು ಜೀವಿತ ಅಲ್ಲಿ ಏನಾಗ್ತದೆ, ವ್ಯತ್ಯಾಸಕರವಾಗ್ತದೆ. Two things today. I'll close it. I'll continue next week. ಇವತ್ತು ನಾನು ಹೇಳಿರುವಂತ ಎರಡು ವಿಷಯಗಳನ್ನು ಹೇಳಿ ನಾನು ಮುಗಿಸ್ತೇನೆ. Number one, God is not far. ಮೊದಲನೇದಾಗಿ ಇರುವಂತ ವಿಷಯ ಏನಂದ್ರೆ ದೇವರು ನಿಮ್ಮಿಂದ ದೂರ ಇಲ್ಲ. You and God are always connected. ನೀವು ಮತ್ತು ದೇವರು ಯಾವಾಗ್ಲೂ ಒಂದಾಗಿದ್ದೀರಿ. Second, always will be fruitful. ಆಮೇಲೆ ಎರಡನೇದಾಗಿ ಏನಂತಂದ್ರೆ ಯಾವಾಗ್ಲೂ ನೀವು ಫಲ ಕೊಡುವವರಾಗಿರ್ತೀರಿ. Say always I'll be fruitful. ನನ್ನೊಟ್ಟಿಗೆ ಹೇಳಿ, ನಾನು ಯಾವಾಗ್ಲೂ ಫಲ ಕೊಡುವವರಾಗಿರ್ತೇನೆ. ನಾನು ಯಾವಾಗ್ಲೂ ಫಲ ಕೊಡುವವನಾಗಿರ್ತೇನೆ. ಗೊತ್ತಿಲ್ಲ ಬ್ರದರ್, ಏನಾಗ್ತದೋ ಗೊತ್ತಿಲ್ಲ, like that we should not talk. ಅಯ್ಯೋ ಗೊತ್ತಿಲ್ಲ ಬ್ರದರ್, ಏನಾಗ್ತದೋ ಏನೋ ಅಂತ ಆ ತರ ಎಲ್ಲ ಮಾತಾಡಬಾರ್ದು. Especially parents, don't put fear on children. Life is so difficult, so much competition is there, don't know what will happen, like that you should not talk. ವಿಶೇಷವಾಗಿ ತಂದೆ ತಾಯಿಗಳು ನಿಮ್ಮ ಮಕ್ಕಳಲ್ಲಿ ಭಯ ಹಾಕೋದು, ನೋಡ್ರಿ ಎಷ್ಟು ಕಾಂಪಿಟೇಷನ್ ಇದೆ, ಅದಕ್ಕೆ ಏನಾಗ್ತದೋ ಏನೋ, ಬಹಳ ಕಷ್ಟಪಡ್ಬೇಕಂತ ಭಯ ಹಾಕ್ಬೇಡಿ. Pass or not, whether you will get a job or not, whether like that you should not talk. ನೀನ್ ಪಾಸ್ ಆಗ್ತೀಯೋ ಇಲ್ಲೋ, ನೌಕರಿ ಸಿಗ್ತದೋ ಇಲ್ಲೋ, ಏನು ಆಗ್ತದೋ ಏನೋ ಅನ್ನುವಂಥದ್ದೆಲ್ಲ ವಿಷಯದಿಂದ ಆ ಚಿಂತೆ ನೀವು
ಮಕ್ಕಳಲ್ಲಿ ಭಯ ಹಾಕಬಾರದು. Talk what the Bible says. ಆದ್ರೆ ನೀವು ಸತ್ಯವೇದ ಏನ್ ಹೇಳ್ತದೋ ಅದನ್ನೇ ಮಾತಾಡ್ಬೇಕು. You should tell always your children, you will be fruitful. ಯಾವಾಗ್ಲೂ ನಿಮ್ಮ ಮಕ್ಕಳಿಗೆ ಹೇಳ್ಬೇಕು, ನೀನು ಯಾವಾಗ್ಲೂ ಫಲ ಕೊಡುವವನಾಗಿರ್ತೀನಿ. Because Jesus is the vine, you are the branch. ಯಾಕಂದ್ರೆ ಯೇಸು ಕ್ರಿಸ್ತನು ಅಲ್ಲಿ ದ್ರಾಕ್ಷಿ ಬಳ್ಳಿ ಆಗಿದ್ದಾನೆ, ನೀವು Always ಕೊಂಬೆಗಳಾಗಿದ್ದೀರಿ. you'll have a success. ಯಾವಾಗ್ಲೂ ನಿಮ್ಗೆ ಯಶಸ್ಸು ಇರ್ತದೆ. Always you'll be fruitful. ಯಾವಾಗ್ಲೂ ನೀವು ಫಲ ಕೊಡ್ತೀರಾ. Always you are with God. ಯಾಕಂದ್ರೆ ಯಾವಾಗ್ಲೂ ನೀವು ದೇವರೊಟ್ಟಿಗೆ ಇದ್ದೀರಿ. Shall we all close our eyes? ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. Close our eyes. ಎಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. Father, thank you. ಸ್ತೋತ್ರ ರಾಜ, ಸ್ತೋತ್ರ ಪ್ರಭು, ಸ್ತೋತ್ರ 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 Thank you. ಸ್ತೋತ್ರ ಅಪ್ಪ. Thank you, Jesus. ಸ್ತೋತ್ರ ಪ್ರಾರ್ಥನೆ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. Praise you, Jesus. Father, we pray in the name of Jesus. ತಂದೆಯಾದ ದೇವರೇ, ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ. I pray open our eyes of ನಾನು understanding. ಪ್ರಾರ್ಥಿಸ್ತೇನೆ, ನಮ್ಮ ತಿಳುವಳಿಕೆ ಕಣ್ಣುಗಳನ್ನು ತೆಗೆಯಿರಿ. We are always connected with you. ಯಾಕಂದ್ರೆ ನಾವು ಯಾವಾಗಲೂ ನಿನ್ನೊಟ್ಟಿಗೆ ನಾವು ಸೇರಿದವರಾಗಿದ್ದೇವೆ. Jesus is the vine, we are the branches. ಯೇಸು ಕ್ರಿಸ್ತನೇ ದ್ರಾಕ್ಷಿ ಬಳ್ಳಿಯಾಗಿದ್ದಾನೆ, ನಾವು ಕೊಂಬೆಗಳಾಗಿದ್ದೇವೆ. Always will be fruitful. ಅದಕ್ಕೆ ನಾವು ಯಾವಾಗಲೂ ಫಲ ಕೊಡುವವರಾಗಿರ್ತೇವೆ. Always ಯಾವಾಗಲೂ we will be fruitful, Lord God. ಯಾವಾಗಲೂ ನಾವು ಫಲ ಕೊಡುವವರಾಗಿರ್ತೇವೆ. We bring glory to your name. ಅದರಿಂದಾಗಿ ನಿನಗೆ ನಾವು ಮಹಿಮೆ ತರುತ್ತೇವೆ. In Jesus' name we pray. ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್. Just will read a scripture for you, then we'll take for the Lord's table. ಹಾಗೆ ಇರುವುದರಲ್ಲಿ ನಾವು ನಿಮಗೆ ವಾಕ್ಯಗಳನ್ನು ಓದ್ತೇನೆ, ಆಮೇಲೆ ನಾವು ಕರ್ತನ ಮೇಜಿನಲ್ಲಿ ನಾವು